ಬೆಳಗಿನ ತಿಂಡಿಗೆ ಇವತ್ತು ಕ್ವಿಕ್ಕಾಗಿ ಈಸಿ ರವೆ ಇಡ್ಲಿ ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಹಸಿಮೆಣಸು, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, 1 ಚಮಚ ತುಪ್ಪ ಹಾಕಿ ಒಗ್ಗರಣೆ ತಯಾರಿಸ್ಕೊಳ್ಳಿ. ಅದಕ್ಕೆ 1 ದೊಡ್ಡ ಕಪ್ ರವೆ ಹಾಕಿ ಹುರಿಯಿರಿ. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯಲು ಒಲೆ ಮೇಲಿಡಿ. 1 ದೊಡ್ಡ ಕಪ್ ಮೊಸರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ ಬೆರೆಸಿ ಹುರಿದ ರವೆ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡಿ 10 ನಿಮಿಷ ಮುಚ್ಚಿಡಿ. ಇದಿಷ್ಟರಲ್ಲಿ ಒಂದು 10-15 ಇಡ್ಲಿ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಳತೆಗಳನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಅಲ್ಲಿ ನೀರು ಕುದೀತಾ ಇರಲಿ. ಈ ಕಡೆ ಇಡ್ಲಿ ಪ್ಲೇಟಿಗೆ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಳ್ಳಿ. ಮುಚ್ಚಿಟ್ಟ ರವೆ ಮೊಸರಿನ ಮಿಶ್ರಣಕ್ಕೆ ಕೊತ್ತಂಬರಿ ಸೊಪ್ಪು ಕತ್ತರಿಸಿ ಹಾಕಿ ಬೇಕಾದಷ್ಟು ನೀರು ಸೇರಿಸಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಇಷ್ಟೊತ್ತಿಗೆ ಒಲೆ ಮೇಲಿದ್ದ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇರುತ್ತೆ. ತುಪ್ಪ ಸವರಿ ರೆಡಿ ಮಾಡಿಟ್ಕೊಂಡ ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕಿ ಅಲಂಕಾರಕ್ಕೆ ಮೇಲೊಂದು ಗೋಡಂಬಿ ಪೀಸಿಟ್ಟು ಮುಚ್ಚಳ ಮುಚ್ಚಿ 10-15 ನಿಮಿಷ ಬೇಯಿಸಿ. ಗೋಡಂಬಿ ಆಪ್ಷನಲ್, ನಿಮಗಿಷ್ಟ ಇದ್ರಷ್ಟೇ ಹಾಕ್ಕೊಳ್ಬೋದು. ಉದ್ದು ಅಕ್ಕಿ ಏನೂ ಹಾಕದೆ, ನೆನೆಸೋದು ರುಬ್ಬೋದು ಏನೂ ಇಲ್ಲದೆ ದಿಢೀರಂತ ಮಾಡ್ಕೊಳ್ಬಹುದಾದ ಬೆಳಗಿನ ತಿಂಡಿ ಇದು. ಈಗ ಇಡ್ಲಿಗೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹುರಿಗಡಲೆ, ಹುಣಸೆಹಣ್ಣು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಚಟ್ನಿ ರೆಡಿ. ಈಗ ಇಡ್ಲಿ ಬೆಂದಿದೆಯಾ ಅಂತ ನೋಡಿ. ಬೆಂದ ಮೇಲೆ ಬಿಸಿ ಬಿಸಿ ಇಡ್ಲಿಗೆ ಚಟ್ನಿ ಹಾಕ್ಕೊಂಡು ಸವಿಯಿರಿ. ಈ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.